ಮಾಡಿಬಿಟ್ಟೆ. ನಾನು ಅವಾಗಲೇ ಯೋಚಿಸಬೇಕಾಗಿತ್ತು. ಇನ್ನು ಮುಂದೆ ನಾನು ಮರದಿಂದ ಕಡಿಯೋದೇ ಇಲ್ಲ. ಇಲ್ಲ ಅಂತ ಇಲ್ಲಕ್ಕೆ ಬಂದೆ. ಇಲ್ಲೂ ಗಾಳಿ ಇಲ್ಲ. ಉಸಿರಾಡೋಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಹೌದು, ಮರಗಳಿಲ್ಲ ಅಂದರೆ ಕಷ್ಟ ಆಗುತ್ತೆ. ಮರಗಳು ಉಸಿರಾಡದ ಆಮ್ಲಜನಕವನ್ನು ನೀಡುತ್ತದೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೇನೆ. This is our nation on Environment Day. Today is June 5th and every year we celebrate World Environment Day on this day. Today and this year we are observing World Environment Day. The theme for this year is land restoration, desertification and drought resilience. It is drought resilience. So kindly take care of our land, kindly take care of our Mother Earth. We request you to keep the environment clean, to keep not to use plastic, to not urinate here and there. Kindly see that you all are giving the bags made out of jute. So it's a request to maintain our environment clean. Please, it is a request for this Aladamara. I hope you people will do it. Thank you. Keep the environment clean and say no to pollution. Say no to air pollution. Say no to land pollution. Safeguard our land. Jai Hind. Children, please clap for ourselves. ಜೈನ್ ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯಿಂದ ಇವತ್ತು ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಇದು ಒಳ್ಳೆ ಕೆಲಸ. ಇದು ಎಲ್ಲರಿಗೂ ಅರಿವು ಮೂಡಿಸಬೇಕು, ಗಿಡಗಳು ನೆಡಬೇಕು, ಮಳೆ ಬರಬೇಕು, ವಾತಾವರಣ ತಂಪಾಗಿರಬೇಕು, ಮತ್ತು ನಮಗೆ ಒಳ್ಳೆ ಗಾಳಿ ಸಿಗಬೇಕು ಅಂದರೆ ಮರ ಗಿಡ ಬೆಳೆಸಬೇಕು. ಅದರಿಂದ ಎಲ್ಲರೂ ಒಂದೊಂದು ಗಿಡ ಹಾಕಿ ಬಿಡೋದಲ್ಲ, ಅದಕ್ಕೆ ನೀರು ಹಾಕಿ ಬೆಳೆಸೋದು ನೋಡ್ಕೋಬೇಕು ನಾವು. ಆ ಥರ ಮಾಡಿದ್ರೆ ನಮಗೂ ಒಳ್ಳೆಯದು. ಮುಂದಿನ ಪರಿಸರ ಚೆನ್ನಾಗಿರ್ತೈತೆ, ಮಳೆ ಬರ್ತಿದೆ, ಬೆಳೆ ಆಗ್ತಿದೆ, ಸಮೃದ್ಧಿಯಾಗಿರ್ತೈತೆ. ಇಷ್ಟೇ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. We are only taking from the Mother Earth, but it's time for us to give to the Mother Earth that we have to save our own environment for the better future. Thank you. Happy Environment Day. ನಾವು ಪರಿಸರದ ದಿನದಂದು ನಮ್ಮ ನೆಲವನ್ನು ಉಳಿಸಬೇಕು. ಪ್ರತಿಯೊಬ್ಬರು ಮರವನ್ನು ಬೆಳೆಸಿ ಮತ್ತು ನೆಲವನ್ನು ಉಳಿಸಿ. ಈಗ ನಾವೆಲ್ಲರೂ ನೋಡಿದ್ದೀವಿ, ಮರಗಳಿಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಏನಾಗುತ್ತದೆ ಎಂದು. ಆದ್ದರಿಂದ ನಾವು ಮರಗಳನ್ನು ಬೆಳೆಸಬೇಕು. ನಾವು ಏನ್ ಮಾಡುತ್ತಿದ್ದೇವೆ ಅಂದರೆ ಮರಗಳನ್ನು ನಮ್ಮ ಸ್ವಾರ್ಥಕ್ಕೋಸ್ಕರ ಕಡಿದು ಹಾಕುತ್ತಿದ್ದೇವೆ. ನಾವು ಇಂದಿನ ಮುಂದೆ ಮರಗಳನ್ನು ಬೆಳೆಸಬೇಕೆಂದು ಪ್ರತಿಜ್ಞೆ ಮಾಡೋಣ. ಧನ್ಯವಾದಗಳು.